ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ದಾಸಿಮಾರ್ಯರುವಂತೆ ಒಬ್ಬರು ಶರಣರಾಗಿ ಹೋದರು. ಬಹಳ ಅನುಭವಿಗಳು, ದೊಡ್ಡ ಅನುಭವಿಗಳು. ಅವರ ಕಾಯಕ ನೇಯೋದು, ಅದರಲ್ಲಿ ಅವರು ತನ್ಮಯ. ನೇಯುವುದರಲ್ಲಿ ಅದೊಂದು ಅಪರೂಪದ ಕಾಯಕ. ಸಾವಿರ ಸಾವಿರ ಎಳೆಗಳು ಒಂದು ಎಳೆ ಸಹಿತ ಹರಿಬಾರದು. ಹರಿತು ಅಂದರೆ ಬಟ್ಟೆಯ ಬೆಲೆ ಕಡಿಮೆ ಆಗ್ತದೆ. ಅಷ್ಟು ಕಾಳಜಿಯಿಂದ ಅವರು ನೇಯೋದು, ಅದು ಅವರ ಸುಂದರವಾದ, ಅತಿ ಅವರಿಗೆ ಹಿತವಾದ, ಅವರು ಪ್ರೀತಿಸುವ ಕಾಯಕ. ಬರೀ ಅದನ್ನೇ ಮಾಡಲಿಲ್ಲ, ಆ ಕಾಯಕದೊಂದಿಗೆ ಏನು ನೇಯ್ತಿದ್ರೋ ತಮ್ಮ ಬದುಕನ್ನೂ ನೇಯ್ದರು. ವಿಶಿಷ್ಟ ನೇಯ್ಗೆ ನೀವು ನೋಡಿರಿ, ಒಮ್ಮೆಗಲೇ ಎಳೆಗಳು ಹಾಕ್ಲಿಕ್ಕಾಗುವುದಿಲ್ಲ. ಒಂದೊಂದು 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 ಎಳೆ ಒಂದೇ ಸಲಕ್ಕೆ ಲಕ್ಷಗಟ್ಟಲೆ ಎಳೆ ಹಾಕೋಕ್ಕಾಗೋದಿಲ್ಲ. ಒಂದು ಸಲಕ್ಕೆ ಒಂದು ಎಳೆ. ಹೀಗೆ ಎಷ್ಟು ತಾಳ್ಮೆ ಬೇಕಾಗ್ತದೆ ಹೇಳಿ ಮಾಡೋದಕ್ಕೆ, ಎಷ್ಟು ಲಕ್ಷ್ಯ ಇರಬೇಕಾಗ್ತದೆ, ಎಷ್ಟು ಲಕ್ಷ್ಯ ಇರಬೇಕು. ಎಷ್ಟು ಸಣ್ಣ ಸಣ್ಣ ಎಳೆಗಳು, ಒಂದು ಎಳೆ ಸಹಿತ ಹರಿದದ್ದು ಗೊತ್ತಾಗಬೇಕು, ತತ್ಕ್ಷಣ ಜೋಡಿಸ್ಬೇಕು. ಯಾಕೆ ನಮಗೆ ನೇಯೋದು ಬಹಳ ಮಹತ್ವ. ಬಟ್ಟೆ ಚೆನ್ನಾಗಿ ಇರಬೇಕು, ಹೌದಲ್ಲ? ಹಾಗೆ ಜೀವನದ ಬಟ್ಟೆ ಇದು. ಬದುಕಂದ್ರೆ ಜೀವನದ ಬಟ್ಟೆ. ಪ್ರತಿ ಕ್ಷಣ ಕ್ಷಣ ಅವರು ನೇಯ್ದ ಹಾಗೆ ಪ್ರತಿ ಕ್ಷಣ ನಾವು ಬಟ್ಟೆಯನ್ನು ನೇಯ್ಕೋತು ಹೊರಟೇವಿ. ನಮ್ಮ ಜೀವನದ ಬಟ್ಟೆಯ ಬೆಲೆ ಹೆಚ್ಚಾಗಬೇಕಾಗಿತ್ತು ಅಂದರೆ ಆ ದಾರ ಹರಿಬಾರದು. ಹರಿದರೂ ಕೂಡ ಆಗಿಂದಾಗ ಅದನ್ನು ಜೋಡಿಸಬೇಕು. ಆಗ ಜೀವನದ ಬಟ್ಟೆಯೊಳಗೆ ಈ ಕ್ಷಣ ಏನಾದರೂ ತಪ್ಪಿತು ಅಂದರೆ ತತ್ಕ್ಷಣ ತಿದ್ದುಕೋಬೇಕು. ಹಾಗೇ ನಾವು ಉಪೇಕ್ಷೆ ಮಾಡಿದೇವಿ ಅಂದರೆ ಬದುಕಿನ ಬೆಲೆ ಕಡಿಮೆಯಾಗ್ತದೆ. ಅಷ್ಟು ಕಾಳಜಿಯಿಂದ ಬದುಕಬೇಕು ಅಂತ ನೇಯ್ಗೆ ಕಾಯಕ ಅದರಿಂದ ಅವರು ಕಲಿತರು. ನಾವು ಕಲಿಬೇಕು ಅಂದರೆ ಎಲ್ಲವೂ ನಮಗೆ ಕಲಿಸ್ತಾವ. ನಮ್ಮ ಉದ್ಯೋಗ ನಮಗೆ ಕಲಿಸ್ತಾವ, ನಮ್ಮ ಸುತ್ತಲಿರುವ ಘಟನೆಗಳು ನಮಗೆ ಕಲಿಸ್ತಾವ. ನಾವು ಕಲಿಯಕ್ಕೆ ತಯಾರಿರಬೇಕಲ್ಲ, ಕಲೀಲಿಕ್ಕೆ ಸಿದ್ಧನಾಗಿರು. ಜೀವನದ ಬಟ್ಟೆ ಹೇಗಿರಬೇಕು? ಅದು ದೇವನಿಗೆ ಪ್ರಿಯವಾಗಬೇಕು. ಹಂಗ ಬಟ್ಟೆಯನ್ನು ಹೆಣೆಯೋದು, ಹಾಗ ಬಟ್ಟೆ ಹೆಣೆಯೋದು. ಅಂಥ ಜೀವನದ ಬಟ್ಟೆ ಹೆಣೆಯುವ ಅವಕಾಶ ನಮಗೆ ಸಿಕ್ಕಿರೋದು. ಅವಕಾಶ ನಾವು ಅದನ್ನು ರೂಢಿಸ್ತಾ ನಮ್ಮ ಬಟ್ಟೆ ಸುಂದರವಾಗಿರಬೇಕು. ಆ ಕಡೆ ಈ ಕಡೆ ನಮ್ಮ ಲಕ್ಷ್ಯ ಹರಿದಾಡ್ತು ಅಂದ್ರೆ ನಮ್ಮ ಎಳೆಗಳು ಹರಿತಾವ.
ನಮ್ಮ ಬಟ್ಟೆ ಕೆಡ್ತದ, ಚೆನ್ನಾಗಿ ಇರಬೇಕಲ್ಲ. ಪ್ರತಿ ಕ್ಷಣ ಹೇಳುವುದಿಲ್ಲ, ಮುತ್ತು ಒಡೆದರೆ ಹೋಯಿತು, ಮಾತನಾಡಿದರೆ ಹೋಯಿತು. ಒಂದು ತಪ್ಪಿ ನಾವೇನರೇ ಮಾತನಾಡ್ದೇವಿ ಅಂದರೆ ಒಂದು ಎಳೆ ಹರಿತು ಅಂತ ಅದರ ಅರ್ಥ. ಅದನ್ನು ಮತ್ತೆ ನಾವು ಜೋಡಿಸ್ಬೇಕು, ಚೆನ್ನಾಗಿ ಜೋಡಿಸ್ಬೇಕು. ಹರಿಯುವುದಿಲ್ಲ ಅಂತಲ್ಲ, ಹರಿತಾವ. ಮಾತಾಡ್ತೇವಿ ಅಂದಾಗ ಒಂದೊಂದು ಮಾತು ತಪ್ಪುತ್ತಾವ. ಕೆಲಸ ಮಾಡ್ತೇವಿ ಅಂದಾಗ ಒಂದೊಂದು ಸಲ ಕೆಲಸ ತಪ್ಪಿ ಹೋಗ್ತದೆ. ನಡಿತೇವಿ ಅಂದಾಗ ಒಮ್ಮೊಮ್ಮೆ ಎಡುತ್ತಿರ್ತೇವಿ. ಆದರೆ ತಿದ್ದುಕೊಳ್ಳೋದು, ಎಳೆ ಜೋಡಿಸೋದು, ಮತ್ತೆ 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 ಜೋಡಿಸೋದು. ಅಷ್ಟ ಕಾಳಜಿಯಿಂದ ಜೀವನದಲ್ಲಿ ಬದುಕಬೇಕು ಅನ್ನುವ ಮಾತನ್ನು ಹೇಳಿದವರು ಯಾರು? ದಾಸಿಮಾರ್ಯ. ಬಹಳ ದೊಡ್ಡವರು ಅವರು, ಹಿರಿಯ ಶರಣರು. ಬಸವಣ್ಣನವರಿಗಿಂತ ಮುಂಚೆ ಇದ್ದರು, ಬಸವಣ್ಣನವರ ಕಾಲಾವಧಿಯೊಳಗೂ ಇದ್ದರು. ಅಂಥ ಶ್ರೇಷ್ಠ ಶರಣ ಅವರು ಹೇಳ್ತಾರೆ, ನಾನು ಕಲ್ತದ್ದು ಎದರಿಂದ ಅಂದರೆ ನನ್ನ ಕಾಯಕದಿಂದ. ನನ್ನ ಕಾಯಕ ಮಾಡಬೇಕು, ಲಕ್ಷ್ಯ ಕೊಟ್ಟು ಬದುಕಬೇಕು. ತಪ್ಪೀತು, ಕಣ್ಣು ತಪ್ಪೀತು, ಕೈ ತಪ್ಪೀತು, ಲಕ್ಷ್ಯದಾಗಿರಬೇಕು. ಜೀವನ ಅಷ್ಟು ನಾವು ಉಪೇಕ್ಷೆ ಮಾಡುವಷ್ಟು ಸಣ್ಣದಲ್ಲ. ಜೀವನಕ್ಕೆ ಬಹಳ ಬಹಳ ಬೆಲೆ ಅದ. ಇಂಥ ಜೀವನವನ್ನು ಕೆಡಿಸ್ದಂಗೆ ಸ್ವಚ್ಛಾಗಿ ಸುಂದರವಾಗಿ ಇಟ್ಟುಕೊಳ್ಳೋದೇ ನನ್ನ ಕಾಯಕ ಅಂತ ಹೇಳಿ. ನೇಗೆ ಕಾಯಕ ಅಷ್ಟು ಸುಲಭ ಅಲ್ಲ. ನೀವು ಸ್ವಲ್ಪ ಕುಂತು ನೋಡ್ಬೋದಾದ್ರೆ ಬಹಳ ಕಷ್ಟದ್ದು. ಎಷ್ಟು ಸಾವಿರ ಸಾವಿರ ಎಳೆಗಳಿರ್ತಾವ. ಕ್ಷಣ 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 ಯಾವುದು ಯಾವಾಗ ಹರಿತದ ಯಾರಿಗೆ ಗೊತ್ತು. ಅಷ್ಟು ಲಕ್ಷ್ಯ ಕೊಟ್ಟು ಬದುಕಬೇಕು ಅಂತ ಹೇಳಿದ್ರು. ಬದುಕಿನೊಳಗೂ ಸಹಿತ ತಪ್ಪೀತು, ತಪ್ಪಿ ಹೆಜ್ಜೆ ಬಿದ್ದೀತು, ಯೋಚನೆ ಮಾಡು, ಲಕ್ಷ್ಯ ಕೊಡು, ಕೆಡಿಸಬೇಡ. ಯಾಕೆ? ಇದು ದೇವನಿಗೆ ಅರ್ಪಿತ ಆಗಬೇಕು. ಒಂದು ದಿನ ನಿನ್ನ ದೇಹ, ನಿನ್ನ ಮನಸ್ಸು ಎಲ್ಲವೂ ದೇವನಿಗೆ ಅರ್ಪಿತ ಆಗಬೇಕು. ಹಾಂಗ ನಾವು ಬದುಕೋದದ ಜನರ ಪ್ರಶ್ನೆ ಅಲ್ಲ, ದೇವನ ಪ್ರಶ್ನೆ. ಅವ ಪ್ರೀತಿಸಬೇಕು, ಹಾಗೆ ನಾವು ಈ ಜಗತ್ತಿನಲ್ಲಿ ಬದುಕಬೇಕು. ಯಾಕೆ ಅಂದರೆ ಅಷ್ಟೆಲ್ಲ ಕೊಟ್ಟಿದಾನಲ್ಲ ನಿಸರ್ಗ ದೇವತೆ. ಏನು ಕೊಟ್ಟಿಲ್ಲ ಹೇಳಿ? ಎಷ್ಟೆಲ್ಲ ಕೊಟ್ಟಿದ್ದಾನ. ಮಸ್ತಾಗಿ ಬದುಕೋದಕ್ಕೆ ಏನು ಬೇಕೋ ಎಲ್ಲವೂ ಈ ಜಗತ್ತಿನೊಳಗದ. ಎಲ್ಲವೂ ಅದ. ಇಲ್ಲೇ ನೀವು ಚಂದ್ರನಿಗೆ ಹೋಗ್ರಿ, ಚಂದ್ರನಲ್ಲಿ ಏನದ? ಏನೂ ಇಲ್ಲ, ಸುಮ್ಮನೆ ಚಂದ ಕಾಣ್ತಾನೆ ಅಷ್ಟೇ, ಹೊಳಿತಾ ಹೊಳಿತಾ ಇರ್ತಾನೆ. ಆದರೆ ಅಲ್ಲಿ ಹೋಗ್ರಿ, ಒಂದು ಹನಿ ನೀರಿಲ್ಲ, ಒಂದು ಹಸಿರ ಬಳ್ಳಿಲ್ಲ, ಹೂವಂತೂ ಇಲ್ಲವೇ ಇಲ್ಲ, ಏನೇನೂ ಇಲ್ಲ, ಹವಾ ಸಹಿತ ಇಲ್ಲ. ನಾವು ಎಷ್ಟು ಸುದೈವಗಳು ಹೇಳಿ ಈ ಜಗತ್ತಿನಲ್ಲಿ. ಏನು ಆಕಾಶದಲ್ಲಿ ಮೇಘಗಳು ಬರ್ತಾವ, ಆಗ ಈಗ ಒಮ್ಮೆ ಮಳೆ ಸುರಿಸ್ತಾವ. ಎಲ್ಲದ? ಯಾವ ಲೋಕದಲ್ಲದ? ಏನು ಮಂಗಳನಲ್ಲೂ ಇಲ್ಲ, ನಮ್ಮ ಚಂದ್ರನಲ್ಲೂ ಇಲ್ಲ. ಎಲ್ಲದ? ಎಂಥ ಭೂಮಿ, ಎಂಥ ವೈಭವ, ಎಷ್ಟು ಸಮೃದ್ಧಿ.
ನೀರು ಎಷ್ಟದ? ಸಾಗರ ಸಾಗರ ಸಾಗರ, ಬತ್ತಲಾರದ ಸಾಗರ. ಮತ್ತು ಎಷ್ಟದ? ಭೂಮಿಯನ್ನೆಲ್ಲ ಆವರಿಸದ. ಒಂದು ತುಣುಕು ಭೂಮಿ ಬಿಟ್ಟು ಎಲ್ಲವನ್ನ ಆವರಿಸದ. ಇಷ್ಟೆಲ್ಲ ಸಾಗರಗಳು, ಸ್ವಚ್ಛಾದ ಹವೆ, ತೀಡ್ತಾ ಇರುವ ಹವೆ, ಏನು ನೋಡಬೇಕು? ಇಷ್ಟೆಲ್ಲ ವೈಭವ. ಮತ್ತು ದೇವರೇನು ಮಾಡಿದ? ನಿಸರ್ಗ ಏನು ಮಾಡ್ತು ಅಂದರೆ, ನಾವು ಬರೋಕ್ಕಿಂತ ಮುಂಚೆನೇ ಎಲ್ಲ ಥರದ ಬೀಜಗಳನ್ನು ತಯಾರು ಮಾಡಿ ಭೂಮಿಯೊಳಗೆ ಬೆಳೆಸ್ತೋ. ನಿಸರ್ಗ ಬೆಳೆಸ್ತು. ನಾವು ಬಂದ ಬಳಿಕ ಮಾವಿನ ಹಣ್ಣಲ್ಲ, ನಾವು ಬಂದ ಬಳಿಕ ದ್ರಾಕ್ಷಿ ಅಲ್ಲ, ನಾವು ಬಂದ ಬಳಿಕ ಇವೆಲ್ಲ ಕಾಳು ಕಡಿ ಅಲ್ಲ. ನಾವು ಬರೋಕ್ಕಿಂತ ಮೊದಲೇ ಮನುಷ್ಯನೇ ನಿನಗಾಗಿ ಎಲ್ಲ ತಯಾರು ಮಾಡಿದ್ದೇನೆ, ಉಂಡೊಟ್ಟು ಸುಖವಾಗಿ ಇರು. ನಿನಗಾಗಿ ಇಷ್ಟೆಲ್ಲ ಮಾಡಿದ ಬಳಿಕ ನಿನ್ನ ಜೀವನ ಹೆಂಗೆ ಸಾಗಿಸಬೇಕು ವಿಚಾರ ಮಾಡು. ಹೇಗೆ ಸಾಗಿಸಬೇಕು? ನಮಗೇನು ದೊರೆತದ ಈ ಜಗತ್ತಿನೊಳಗೆ ಅತ್ಯದ್ಭುತ ದೊರೆತ, ಅದ್ಭುತವಾಗ್ಯದ. ಇದನ್ನು ಬಳಸಿಕೊಂಡು ನಮ್ಮ ಜೀವನದ ಬಟ್ಟೆ ಸುಂದರವಾಗಿ ನೇಯೋ, ಬಟ್ಟೆ ನೇಯೋದು. ಒಮ್ಮೆ ಸ್ವಲ್ಪ ಅದಕ್ಕೆ ಕಲೆ ಬಿತ್ತು, ಯಾರೂ ತೆಗೆದುಕೊಳ್ಳೋದಿಲ್ಲ. ಅದರ ಬೆಲೆ ಆಗಿಂದಾಗ ಕಡಿಮೆ. ಹಾಗೆ ಬದುಕಬೇಕಲ್ಲ. ಆದ್ದರಿಂದ ದಾಸಿಮಾರ್ಯರು ಒಂದು ಸುಂದರ ಮಾತು ಹೇಳಿದರು. ಅವರು ಹೇಳ್ತಾರೆ, ಕಣ್ಣು ಮೀಸಲು ಶಿವನ, ಕಿವಿ ಮೀಸಲು ಶಿವನ, ನಾಲಿಗೆ ಮೀಸಲು ಶಿವನ, ಕೈ ಮೀಸಲು ಶಿವನ, ಕಾಲು ಮೀಸಲು ಶಿವನ, ತನು ಮೀಸಲು, ಮನ ಮೀಸಲು ಶಿವನ. ಈ ಮೀಸಲು ಬೀಸರ ಹೋಗದಂತಿದ್ದರೆ ಆತನೇ ಜಗದೀಶ ಕಾಣ ರಾಮನಾಥ. ಸಾಕಲ್ಲ ಇದು ಒಂದು ವಚನ. ಮನುಷ್ಯ ಹೆಂಗೆ ಬದುಕಬೇಕು ಅನ್ನೋದು ಇದೊಂದು ಸಣ್ಣ ವಚನದ. ಅವ್ರ ಇಡೀ ಜೀವನ ಮೀಸಲ. ಚಲೋ ಇಲ್ಲ ಇದು? ಕನ್ನಡದಾಗಿನ ಸುಂದರ ಶಬ್ದ ಇದು, ಮೀಸಲು. ಮೀಸಲಂದ್ರೆ ಅದಕ್ಕಾಗಿ ಮುಡಿಪು, ಅದಕ್ಕಾಗಿಯೇ ಇದು ಇರೋದು. ಅದಕ್ಕಾಗಿ ಯಾವುದು ಅತ್ಯಂತ ನಮಗೆ ಪ್ರಿಯವೋ ಅದಕ್ಕಾಗಿ ನಮ್ಮ ಬದುಕ ಮೀಸಲ. ಅದು ಕೆಡಬಾರದು. ಮೀಸಲ ಕೆಡಬಾರದು. ಸ್ವಚ್ಛ ಆಗಿರು. ಈಗದ ಒಂದು ಕೆಲಸ ಮಾಡ್ತೇವೆ, ಮೀಸಲು. ಒಬ್ಬ ಅಧ್ಯಾಪಕ ಕಲಿಸೋದಾದರೆ ಕಲಿಸೋದು ಕೆಲಸ. ಅವನ ಜೀವನ ಮೀಸಲು. ಎದಕ್ಕೆ? ಜ್ಞಾನಕ್ಕಾಗಿ. ಜ್ಞಾನವನ್ನು ಸಂಗ್ರಹಿಸೋದು, ಜ್ಞಾನವನ್ನು ವಿತರಿಸೋದು, ಅದಕ್ಕೆ ಮೀಸಲು. ಆವಾಗ ನಾವು ಗುರು ಅಂತ ಮನ್ನಿಸ್ತೇವೆ. ಆವಾಗ ಅವರು ಶಿಕ್ಷಕರಲ್ಲ, ನಿಜವಾದ ಗುರುಗಳು, ಆಚಾರ್ಯ. ಅಂಥವರು ಹಗಲೇನೋ ರಾತ್ರಿ ಏನೋ ಎಲ್ಲ ಜೀವನವೇ ಮೀಸಲು ಜ್ಞಾನಕ್ಕಾಗಿ. ಎಂಥೆಂಥ ಜನ ಬಾಳಿ ಬದುಕಿ ಹೋದರು ಹೇಳಿ. ಮೀಸಲ ಎಷ್ಟು ಅದ್ಭುತ. ಮೀಸಲು. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಬಹಳ ಪ್ರಭಾವಿ ನಾಯಕರು.
ಆವಾಗ ಇಡೀ ಭಾರತ ದೇಶದ ಮೇಲೆ ಅತ್ಯಂತ ಪ್ರಭಾವ ಬೀರಿದ ಮಹಾನುಭಾವರು. ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅಂತ ಸಾರಿದವರು. ಅವ್ರದ್ದು ಒಂದು ದಿನ ಹುಟ್ಟು ಹಬ್ಬ ಮಾಡ್ತಾ ಇರ್ತಾರೆ. ಅವರಿಗೆ ಜೇಲ ಅಂದರೆ ಬಹಳ ಸರಳ. ಹಿಂಗೆ ಎದ್ದು ಹೋಗಿ ಬಿಡೋರು ಜೈಲಿಗೆ, ಅಷ್ಟು ಸರಳ. ಎದಕ್ಕಾಗಿ? ಭಾರತ ದೇಶದ ಸ್ವಾತಂತ್ರ್ಯ, ಅದಕ್ಕೆ ಮೀಸಲು. ಅವರು ಒಂದು ದಿವಸ ಈಗ ಅದು ನಡೀತಿತ್ತು. ಆವಾಗ ಶಿಷ್ಯರು ಕೇಳ್ತಾರೆ, ಎಲ್ಲ ಸುತ್ತಲಿದ್ದ ಗೆಳೆಯರು ಕೇಳ್ತಾರೆ, ಮಹಾನುಭಾವರೇ, ಲೋಕಮಾನ್ಯ ಬಾಲಗಂಗಾಧರ ತಿಲಕರ ಹೆಸರು ಇಡೀ ಭಾರತ ದೇಶದ ತುಂಬ ಅದ. ನೀವೇನು ಸ್ವಾತಂತ್ರ್ಯದ ಅದು ಸೂತ್ರ ಹೇಳಿದ್ರಿಯೋ ಅದು 30 ಕೋಟಿ ಜನರ ಕಂಠದಲ್ಲದ. ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು. ಇಂದಿಲ್ಲ ನಾಳೆ ಸ್ವಾತಂತ್ರ್ಯ ಸಿಕ್ಕೇ ಸಿಗ್ತದ ಹೇಳಿ. ಸ್ವಾತಂತ್ರ್ಯ ಸಿಕ್ಕ ಬಳಿಕ ಏನಾಗ ಬಯಸ್ತೀರಾ? ಅಧ್ಯಕ್ಷರಾಗ್ತಿರೋ ಪ್ರಧಾನಮಂತ್ರಿಗಳಾಗ್ತಿರೋ ಅಂತ ಕೇಳಿದರು. ನಮಗೆ ಯಾರೇ ಕೇಳಿದ್ರು? ಅದು ಹೋಗ್ಲಿ, ಪಂಚಾಯಿತಿ ಚೇರ್ಮನ್ ಆಗ್ತಿರೋ ಸೆಕ್ರೆಟರಿ ಆಗ್ತಿರೋ ಅಂತ ಕೇಳಿದ್ರೆ ನಮಗೆ ನಿದ್ದೆನೇ ಬರೋದು. ಏನರೇ ಆಗಲಿ ಮೊದಲು ಅದನ್ನು ಕೊಡು ಅಂತ. ಅಂಥ ಮಹಾನುಭಾವರು ಅವಾಗಿನ ಕಾಲಕ್ಕೆ ಅವ್ರು ಏನು ಬಯಸ್ತಿದ್ರು ಅದು ಆಗ್ತಿದ್ರು. ಅವರು ಹೇಳಿದರು, ನಾನು ಹೃದಯತಃ ಪ್ರೀತಿಸಿದ್ದು ಅಧ್ಯಾಪಕ ವೃತ್ತಿಯನ್ನು. ನನ್ನ ಜೀವನ ಅದಕ್ಕೆ ಮೀಸಲಾದದ್ದು. ಸ್ವಾತಂತ್ರ್ಯ ಇಲ್ಲ ಅಂತೇಳಿದು ಈ ಕಡೆ ಬಂದಿದ್ದೇ ವಿನಃ ಅಧಿಕಾರಕ್ಕಾಗಿ ಅಲ್ಲ. ಅದಕ್ಕೆ ಅವರು ಹೇಳಿದರು, ಇಂದ ಸ್ವಾತಂತ್ರ್ಯ ಸಿಕ್ಕರೆ ನಾಳೆ ನಾನು ಫರ್ಗ್ಯೂಸನ್ ಕಾಲೇಜ್ನಲ್ಲಿ ಅಧ್ಯಾಪಕನಾಗ್ತೇನೆ. ನನಗೆ ಗಣಿತಶಾಸ್ತ್ರದಲ್ಲಿ ಸಂಶೋಧನೆ ಮಾಡಬೇಕಾಗಿದೆ. ಏನು ಭಾವನೆ? ಮೀಸಲ ಹೇಳಿ, ಮೀಸಲು. ಅಂಥ ವ್ಯಕ್ತಿಗಳು ಎಷ್ಟು ನೋಡಬೇಕು. ಎಂಥದ್ದು ಜ್ಞಾನಕ್ಕಾಗಿ ಮೀಸಲು. ಅಧ್ಯಾಪಕನ ಪ್ರೆಸಿಡೆಂಟ್ ಮಹತ್ವದ್ದಲ್ಲ, ಪ್ರಧಾನಮಂತ್ರಿ ಮಹತ್ವದ್ದಲ್ಲ, ಜ್ಞಾನಕ್ಕೆ ಮೀಸಲಾದ ಅಧ್ಯಾಪಕ ಜೀವನ ಬಹಳ ಮಹತ್ವದ್ದು ಅಂತ ಭಾವಿಸಿದ ಮನುಷ್ಯ ಮೀಸಲ. ಮೀಸಲು. ನಮ್ಮ ಅಧ್ಯಾಪಕರು ನಾವು ಹೆಂಗದೇವಿ? ಸುಮ್ಮನೆ ಹೊಂದಿಸ್ಕೊಂಡು ಹೋಲಿಸ್ಕೊಂಡು ನೋಡಿ. 4 ದುಡ್ಡು ಯಾರು ಹೆಚ್ಚು ಕೊಡ್ತಾರಂದ್ರೆ ಎದಕ್ಕೆ? ಪ್ಯೂನ್ ಆದರೂ ಚಿಂತಿಲ್ಲ. ಕಲಿಸೋದು ಕಡಿಮೆ ಆಯಿತು, ಅದರಲ್ಲಿ ಹೆಚ್ಚು ಬರ್ತದಂದ್ರೆ ಬಿಟ್ಟು ಹೋಗಿ ಬಿಡ್ತೇವೆ. ನಮ್ಮದು ಬೇರೆ. ನಾವು ಅಧ್ಯಾಪಕರಲ್ಲ, ನಾವು ನೌಕರದಾರರು. ನಮ್ಮ ಜೀವನ ಮೀಸಲಲ್ಲ. ನಮ್ಮ ಜೀವನ ಸುಮ್ಮನೆ ನಡೆದದು ಹೀಗೆ, ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಹೇಗೋ ಸಾಗಿಸೇ. ಆದರೆ ಮಹಾನುಭಾವರು ಬದುಕನ್ನು ಮೀಸಲಾಗಿಟ್ಟಿರ್ತಾರ. ಅದಕ್ಕೆ ಅವರು ಹೇಳಿದರು, ಏನು ಕಣ್ಣು ಮೀಸಲು ಶಿವನ. ನನ್ನ ಕಣ್ಣ ದೇವನಿಗಾಗಿ ಮೀಸಲಾಗಿದೆ. ನನ್ನ ಕಿವಿ ದೇವನಿಗಾಗಿ ಮೀಸಲಾಗಿದೆ. ಕಣ್ಣಿನಿಂದ ಏನು ನೋಡ್ತೀನಿ ಅಲ್ಲಿ ದೇವ ಕಾಣಬೇಕು. ಅದು ದೇವನ ವಸ್ತು. ಈಗ ಹೂವದ ಅಲ್ಲ, ದೇವನ ಕಲಾಕೃತಿ. ಹಂಗೆ ನೋಡೋದು. ಕಣ್ಣು ಮೀಸಲು ಶಿವನ. ಎಲ್ಲಿ ಎಲ್ಲಿ ಸೌಂದರ್ಯ ಅದ, ಎಲ್ಲಿ ಎಲ್ಲಿ ವೈಭವದ, ಇದನ್ನು ನೋಡಿದರೆ ಅಲ್ಲಿ
ದೇವನ ಕಲಾಕೃತಿ ಅಂತ ಭಾವಿಸೋದಲ್ಲ, ಮೀಸಲಾದ. ಕಿವಿ ಮೀಸಲು ಶಿವನ ಒಂದೇನೋ ಕಿವಿಯಿಂದ ಕೇಳ್ತೇವೆ, ಒಂದು ಕೋಗಿಲ ಹಾಡ್ತು. ಆ ಹಾಡಿನೊಳಗೆ ದೇವನ ಭಾವನೆ, ಅದು ಮೀಸಲು. ಆ ಹಾಡು ಎಲ್ಲಿಂದ ಬರ್ತದೆ? ಎಷ್ಟು ಮಧುರವಾಗಿರ್ತದೆ. ಅಂಥ ಮಾಧುರ್ಯದಲ್ಲಿ ದೇವನ ಭಾವ. ಮತ್ತೆ ನಾಳೆ ಬನ್ನಿ. ನಮಸ್ಕಾರ.